ಇದೇನ್ ರೆಪ್ರೆಸೆಂಟ್ ಮಾಡೋದಂದ್ರೆ ಒಂದು ಕಾಲ್ ಹಿಂಗಿದೆ ಒಂದು ಕಾಲ್ ಹಿಂಗಿದೆ, ಪ್ರೀತಿ ಇಬ್ರ ಮಧ್ಯನೂ ಇದೆ, ಸೀಕ್ರೆಟ್ ಬ್ಲ್ಯಾಕ್ ಶರ್ಟ್ ಹಾಕಿದ್ದಾರೆ, ಸೀಕ್ರೆಟ್ ಇಬ್ರ ಮಧ್ಯನೂ ಇದೆ. ಎಕ್ಸಾಕ್ಟ್ ಆಗಿ ಅವ್ರು ಏನಕ್ಕೆ ಸಪ್ರೇಟ್ ಆಗಿದ್ದಾರೆ ಯಾರಿಗೂ ಕರೆಕ್ಟ್ ಆಗಿರೋ ಕಾರಣ ಗೊತ್ತಿಲ್ಲ. ಸೀಕ್ರೆಟ್ ಇದೆ ಆದ್ರೆ ಅವ್ರ ಕಣ್ಣಲ್ಲಿ ನೋಡ್ಬೋದು ಎಷ್ಟು ಇನ್ನೋಸೆನ್ಸ್ ಇದೆ, ಎಷ್ಟಿದೆ, ಒಬ್ಬರ ಬಗ್ಗೆ ಒಬ್ಬರಿಗೆ ರೆಸ್ಪೆಕ್ಟ್ ಇದೆ, ಒಬ್ಬರ ಬಗ್ಗೆ ಒಬ್ಬರಿಗೆ ಅಭಿಮಾನ ಇದೆ, ಅದೆಲ್ಲ ಇದೆ. ಬಟ್ ಮೇ ಬಿ ಅವ್ರು ಹಿಂಗಿದೆ. ಇಲ್ಲೂ ನೋಡಿ ಕುದುರೆ ಇದು ಒಂದು ಕಾಲ ಎತ್ತಿರೋ ತರ ಇದೆ, ಇಲ್ಲೂ ಆ ವ್ಯಕ್ತಿ ಸಂಪೂರ್ಣವಾಗಿ ರೆಸ್ಟ್ ಅಲ್ಲಿ ಇಲ್ಲ ಅಂತ. ಸೊ ಅವ್ರಿಗೂ ಒಂದು ಆಗೋದಿಲ್ಲ. ನೆಕ್ಸ್ಟ್ ಹಿಂಗೆ ಈಗ ಮತ್ತೆ ಅವರ ಬೇಲ್ ಕೊಡೋದು ಬೇಡೋ ಅನ್ನೋದು ಈಗಲೂ ಕೂಡ ನಡೀತಾ ಇದೆ ಕೋರ್ಟ್ ಅಲ್ಲಿ ಒಂದಷ್ಟು ವಿಚಾರ. ಮತ್ತೆ ಒಳಗಡೆ ಹೋಗುವಂತ ಚಾನ್ಸಸ್ ಏನಾದ್ರು ಇದೆಯಾ, ಇಲ್ಲ ಒಳಗಡೆ ಹೋಗದೆ ಅವರ ಒಂದಷ್ಟು ಸಿನಿಮಾಗಳು ಏನಿದೆ ಅದನ್ನ ಕಂಟಿನ್ಯೂ ಮಾಡಬಹುದಾ ಹಿಂಗೆ ಅಂತ? ಸೆವೆನ್ ಮತ್ತೆ ಬಂತು ನಂಬರು, ಇದು ಅವ್ರ ನಂಬರೇ, ನಂಬರ್ 16. ಆಮೇಲೆ ಇಲ್ಲಿ ನೀವು ನೋಡಬಹುದು ಈಗ ಇದು 2 ವುಮೆನ್ ಕಾರ್ಡ್ ಬಂದಿದೆ. ಇಲ್ಲಿ ಲೂಸ್ ಹೇರ್ ಇದೆ. ಇದೇನು ರೆಪ್ರೆಸೆಂಟ್ ಮಾಡತ್ತೆ ಅಂತಂದ್ರೆ ಅರ್ಧಂಬರ್ಧ ನಾಲೆಡ್ಜು, ಸಿಟ್ಟು, ಕೋಪ, ಹುಮ್ಮಸ್ಸು, ಸೆಲೆಬ್ರೇಷನ್ನು, ನೋ ಲಿಮಿಟೇಷನ್, ಆ ರೀತಿ ಇರುವಂಥ ವ್ಯಕ್ತಿ. ಸಡನ್ ಆಗಿ ಇಲ್ಲಿ ನೋಡ್ಬೋದು ನೀವು, ಜುಟ್ಟು ತಲೆ ಕಟ್ಟಿದ್ದಾರೆ, ಕೈ ಮುಗ್ದಿದ್ದಾರೆ, ಪದ್ಮಾಸನದಲ್ಲಿ ಕೂತಿದ್ದಾರೆ. ಇದೆಲ್ಲ ಇವರು ಪ್ರಾಕ್ಟೀಸಸ್. ಅಂದ್ರೆ ಆ ವ್ಯಕ್ತಿ ಪಕ್ವ ಆಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಸ್ಪಿರಿಚುವಲಿನೂ ಹಿ ಈಸ್ ಡೆವಲಪಿಂಗ್, ಮೆಂಟಲಿನೂ ಹಿ ಈಸ್ ಹೀಲಿಂಗ್. ಅವರ ತಪ್ಪರಿವಾಗಿರೋದ್ ಬಗ್ಗೆ ಆಗಿರಬಹುದು ಅಥವಾ ತಗೊಳ್ಳೋಂಥ ಆಕ್ಷನ್ ಬಗ್ಗೆ ಆಗಿರ್ಬಹುದು, ಎಲ್ಲದ್ರ ಬಗ್ಗೆನೂ ಕ್ಲಾರಿಟಿ ಇದೆ ಅವರಿಗೆ. ಮತ್ತೆ ಆವಾಗಲೇ ನಮ್ಗೊಂದು ಹರ್ಮಿಟ್ ಕಾರ್ಡ್ ಬಂದಿತ್ತು, ಅದ್ರ ಪಕ್ಕನೇ ನೋಡಿ ಇದು ಹರ್ಮಿಟ್ ಕಾರ್ಡ್ ಬಂದಿತ್ತು, ಕ್ವೀನ್ ಬಂದಿದೆ. ಸೊ ಅವ್ರು ಮತ್ತೆ ಹೋಗೋದಿಲ್ಲ, ಮತ್ತೆ ಬಂದಿ ಆಗೋದಿಲ್ಲ ಅವರು. ಆಮೇಲೆ ಏನು ಫಿಲಮ್ ಇದು ಇದೆ ಅದಕ್ಕೆ ಬ್ರೇಕ್ ತಗೋತಾರೆ, ಬಟ್ ಹಿ ವಿಲ್ ಕಂಟಿನ್ಯೂ. ಅಂಡ್ ಇನ್ನೊಂದು ಕಾರ್ಡ್ ಅಲ್ಲಿ ಹೇಳಿದ್ರಿ ಕೋಲ್ ಇಟ್ಕೊಂಡಿರೋದು, ನನಗೆ ಯಾರು ಸಹಾಯ ಬೇಡ, ಸೊ ನನಗೆ ನಾನೇ ಒಂದು ಸ್ಟ್ಯಾಂಡ್ ಆಗ್ತೀನಿ ಅನ್ನೋ ತರ ಒಂದಿದೆ. ಸೊ ಇದು ರೆಪ್ರೆಸೆಂಟ್ ಇನ್ನೊಂದು ಕ್ವಶನ್ ಮಾಡ್ತೀನಿ. ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಇಬ್ರು ದೊಡ್ಡ ಸ್ಟಾರ್ ಸ್ಯಾಂಡಲ್ವುಡ್ ನಲ್ಲಿ, ಕಿಚ್ಚ ಸುದೀಪ್ ಅಂಡ್ ದರ್ಶನ್. ಸೊ ಫ್ರೆಂಡ್ಶಿಪ್ ಇತ್ತು, ಫಸ್ಟ್ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಇದ್ರು, ತುಂಬಾ ಚೆನ್ನಾಗಿದ್ರು, ಎಲ್ರು ಮೆಚ್ಕೊಂಡಿದ್ರು. ಅದಾದ್ಮೇಲೆ ಮತ್ತೆ ದೂರ ದೂರ ಇದಾರೆ. ತುಂಬಾ ಅಭಿಮಾನಿಗಳು ಬಯಸ್ತಾ ಇರೋದು ಅವ್ರಿಬ್ರು ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ. ಆಗ್ಬಹುದಾ, ಆಗ್ತಾರಾ? ಬಟ್ ನಾನು ಇಬ್ಬರನ್ನು ಇಲ್ಲಿ ಎಕ್ಸಾಕ್ಟ್ ಹತ್ರದಿಂದ ನೋಡಿಲ್ಲ. ಯಾರಿಗೆ ಟ್ಯಾಟೂ ಇದೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅವರಿಬ್ಬರಲ್ಲಿ? ನಿಮಗೆ ಗೊತ್ತಿದ್ರೆ ಹೇಳ್ಬೋದು. ನಾನು ದರ್ಶನ್. ಸೊ ಸೆಲೆಬ್ರಿಟೀಸ್ ಅಂತ ಹಾಕಿಸ್ಕೊಂಡಿದ್ರು ದರ್ಶನ್ ಅವರು. ಸುದೀಪ್ ಅವರಿಗೆ ಇಲ್ಲ. ಏನೇನು? ಸೊ ಇದೇನ್ ರೆಪ್ರೆಸೆಂಟ್ ಮಾಡೋದಂದ್ರೆ ಒಂದು ಕಾಲ್ ಹಿಂಗಿದೆ ಒಂದು ಕಾಲ್ ಹಿಂಗಿದೆ, ಪ್ರೀತಿ ಇಬ್ರ ಮಧ್ಯನೂ ಇದೆ, ಸೀಕ್ರೆಟ್ ಬ್ಲ್ಯಾಕ್ ಶರ್ಟ್ ಹಾಕಿದ್ದಾರೆ, ಸೀಕ್ರೆಟ್ ಇಬ್ರ ಮಧ್ಯನೂ ಇದೆ. ಎಕ್ಸಾಕ್ಟ್ ಆಗಿ ಅವ್ರು ಏನಕ್ಕೆ ಸಪ್ರೇಟ್ ಆಗಿದ್ದಾರೆ ಯಾರಿಗೂ ಕರೆಕ್ಟ್ ಆಗಿರೋ ಕಾರಣ ಗೊತ್ತಿಲ್ಲ. ಸೀಕ್ರೆಟ್ ಇದೆ ಆದ್ರೆ ಅವ್ರ ಕಣ್ಣಲ್ಲಿ ನೋಡ್ಬೋದು ನೀವು ಎಷ್ಟು ಇನ್ನೋಸೆನ್ಸ್ ಇದೆ, ಎಷ್ಟಿದೆ, ಒಬ್ಬರ ಬಗ್ಗೆ ಒಬ್ಬರಿಗೆ ರೆಸ್ಪೆಕ್ಟ್ ಇದೆ, ಒಬ್ಬರ ಬಗ್ಗೆ ಒಬ್ಬರಿಗೆ ಅಭಿಮಾನ ಇದೆ, ಅದೆಲ್ಲ ಇದೆ. ಬಟ್ ಮೇ ಬಿ ಅವ್ರು ಹಿಂಗಿದೆ. ಇಲ್ಲೂ ನೋಡಿ ಕುದುರೆ ಇದು ಒಂದು ಕಾಲ್ ಎತ್ತಿರೋ ತರ ಇದೆ, ಇಲ್ಲೂ ಆ ವ್ಯಕ್ತಿ ಸಂಪೂರ್ಣವಾಗಿ ರೆಸ್ಟ್ ಅಲ್ಲಿ ಇಲ್ಲ ಕಾಲು. ಸೊ ಅವ್ರಿಬ್ರು ಒಂದಾಗೋದಿಲ್ಲ. ಹಂಗೆ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಒಬ್ರಿಗೊಬ್ರು ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಅವರಿಬ್ರು. ಅಂದ್ರೆ ಒಂದಾಗೋದು ಇನ್ ದ ಸೆನ್ಸ್ ಜೊತೆಯಾಗಿ ಒಂದು ಮೂವಿ ಬರುತ್ತೆ, ಫ್ರೆಂಡ್ಶಿಪ್ ಅಲ್ಲಿ ಕೇಕ್ ಕಟ್ ಮಾಡ್ತಾರೆ, ಒಬ್ರು ಬೆಳವಣಿಗೆ ಒಬ್ರು ಖುಷಿ ಪಡ್ತಾರೆ ಅಷ್ಟೇ. ಹಿಂದೆ ಖುಷಿ ಪಡ್ತಾರೆ. ನೀವ್ ಆತರ ಏನಾದ್ರು ಯಾರಾದ್ರೂ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಆತರ ಆಗಲ್ಲ, ಆತರ ಇಲ್ಲ.